ಮಹಾಕವಿ ಕುವೆಂಪುರವರು ರಚಿಸಿರುವ ಶ್ರೀ ರಾಮಾಯಣ ದರ್ಶನಂ ಕೃತಿಯನ್ನು ವಾಚಿಸಿ ಅದರ ಸರಳ ಅರ್ಥವನ್ನು ಪ್ರಸ್ತುತಪಡಿಸಲಿದ್ದಾರೆ ಶ್ರೀ ಹೊಸಹಳ್ಳಿ ದಾಳೇಗೌಡರು. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ. ಶ್ರೀ ಕುವೆಂಪುರವರು ತಮ್ಮ ಗುರುಗಳಾದ ಶ್ರೀ ವೆಂಕಣ್ಣಯ್ಯನವರಿಗೆ ಅರ್ಪಿಸಿದ ರೀತಿಯ ಸರಳ ಅರ್ಥ. ಓ ಪ್ರಿಯ ಗುರುವೇ, ನಿಮ್ಮ ಸಿರಿಯಡಿಗರ್ಪಿಸುವ ಸಲುವಾಗಿ ಇದೋ ಈ ಬೃಹದ್ಗಾನವನ್ನು ಮುಗಿಸಿ ತಂದಿದ್ದೇನೆ. ನಿಮ್ಮ ಆಶೀರ್ವಾದ ಬಲದ ಶಿಷ್ಯನನ್ನು ಅನುಗ್ರಹಿಸಿ ಶಿಷ್ಯನ ಕಾವ್ಯವನ್ನು ಕೇಳುವ ಕೃಪೆ ಮಾಡಿ ನನ್ನನ್ನು ಕೃತಕೃತ್ಯನನ್ನಾಗಿ ಮಾಡಿ. ಅಂದೊಮ್ಮೆ ಇದನ್ನು ಕೇಳಲೆಂದೇ ನೀವು ಉದಯ ರವಿಗೆ ಬಂದಿರಿ. ನಾನು ಮುಗಿಸಿದ ಕಿರುಗಮನಗಳನ್ನು ನೀವು ಮೆಚ್ಚಿಕೊಂಡಿರಿ. ಅಷ್ಟರಲ್ಲಿ ಬೈಗಾಯಿತು. ಮತ್ತೊಮ್ಮೆ ಬರುತ್ತೇನೆ, ದಿನವೆಲ್ಲ ಓದುವೆಯಂತೆ ನಾನು ಕೇಳುತ್ತೇನೆ. ರಾಮಾಯಣ ವಿರಾಮಾಯಣವಲ್ಲವೇ ಎಂದು ನುಡಿದು ಮನೆಗೆ ಓದಿರಿ, ದಿಟದ ಮನೆಗೆ ಓದಿರಿ. ಇಗೋ ಆ ಮಹಾಗಾನವನ್ನಿಂದು ಮುಗಿಸಿ ತಂದಿದ್ದೇನೆ. ಹಿಂದೆ ವಾಲ್ಮೀಕಿ ಹೇಳಿದ ಕಥೆಯಾದರೂ ನಿಮ್ಮ ಕೃಪೆಯಿಂದ ಕನ್ನಡದಲ್ಲಿ ಬೇರೆ ಕತೆ ಎನ್ನುವಂತೆ, ಬೇರೆ ದೇಹವನ್ನೇ ಪಡೆದಂತೆ, ಪುನರ್ಜನ್ಮವನ್ನು ತಳೆದಂತೆ ಈ ಕಾವ್ಯವನ್ನು ವಿಶ್ವವಾಣಿಯ ಮುಡಿಗೆ ಮಣಿಯಾಗುವಂತೆಸಗಿದ್ದೇನೆ. ಹಿಂದಿನ ಮಹಾಕವಿಗಳು ನೆರೆದ ಸ್ವರ್ಗದ ಸಭೆಗೆ ನನ್ನನ್ನು ಪರಿಚಯಿಸಿ, ನೀವು ಸಂಘಕ್ಕೆ ಮಹಾಧ್ಯಕ್ಷರಲ್ಲವೇ? ಕಿರಿಯನಾದ ನಾನು ಹಿರಿಯರಿಗಾಗಿ ಹಾಡುತ್ತೇನೆ, ಅವರು ಕೇಳುವುದೇ ನನಗೆ ಆಶೀರ್ವಾದ. ಆ ದಿವ್ಯ ಕವಿ ಸಭೆಗೆ ಗುರುವಾಣಿ ನುಡಿಯುತ್ತಿದೆ, ಕೇಳಿ. ಗುರುಕೃಪೆಯ ಶಿಷ್ಯಕೃತಿ ಸಂಕೀರ್ತಿಯನ್ನು ಆಲಿಸಿ. ಇದು ಬಹಿರ್ಘಟನೆಗಳನ್ನು ಪ್ರತಿಕೃತಿಸುವ ಲೌಕಿಕ ಚರಿತ್ರೆಯಲ್ಲ, ಅಲೌಕಿಕ ನಿತ್ಯ ಸತ್ಯಗಳನ್ನು ಪ್ರತಿಮಿಸುವ ಸತ್ಯಕಥನ. ಶ್ರೀ ಕುವೆಂಪುವನ್ನು ಸೃಜಿಸಿದ ಶ್ರೀ ಕುವೆಂಪುವಿಂದ ರಚಿತವಾದ ಮಹಾಛಂದಸ್ಸಿನ ಮೇರುಕೃತಿ ಈ ಜಗದ್ಭವ್ಯ ರಾಮಾಯಣ. ಓ ನಿತ್ಯ ರಾಮಾಯಣದ ದಿವ್ಯ ಚೇತನಗಳಿರ, ಬನ್ನಿ ಆಶೀರ್ವಾದವನ್ನು ತನ್ನಿ. ಈ ಪುಣ್ಯಕೃತಿಯ ರಸಕೋಶಕ್ಕೆ ಅವತರಿಸಿ. ವಾಗರ್ಥ ರಥವನ್ನೇರಿ ಭಾವದಗ್ನಿಯ ಮಾರ್ಗವನ್ನು ಹಿಡಿದು ಬನ್ನಿ. ಸಚ್ಚಿದಾನಂದ ಪೂಜೆಯನ್ನು, ಸೌಹೃದಯರ ಹೃದಯದ ಭಕ್ತಿಯನ್ನು, ನೈವೇದ್ಯವನ್ನು ಕೊಂಡು ಓದುವವರಿಗೆ ಹಾಗೂ ಕೇಳುವವರಿಗೆ ಚಿತ್ಕಾಂತಿಯನ್ನು ಅನುಗ್ರಹಿಸಿ. ಹೀಗೆ ನಿತ್ಯ ಶಕ್ತಿಗಳಾದ ನೀವು ಕಥೆಯ ಲೀಲೆಗೆ ಸೋತು ನಮ್ಮ ಮನೋಮಯಕ್ಕೆ ರಸಧೂಪದಿಂದಿಳಿದು ಪ್ರಾಣಮಯದಲ್ಲಿ ಚಲಿಸಿ ಅನ್ನಮಯಕ್ಕವತರಿಸಲು ಆ ಲೋಕದಿಂದ ಶ್ರೀರಾಮ ಅವತರಿಸಿ ಬಂದ. ಈ ಲೋಕದ ಭೂಜಾತೆ ಸೀತೆಯನ್ನು ವರಿಸುವ ನೆವದಿಂದ ಚಿಚ್ಚಕ್ತಿ ವರ್ಧಿಸುವಂತೆ ಮೃಚ್ಛಕ್ತಿಯನ್ನು ಮರ್ದಿಸುತ್ತಾ ನಿಮ್ಮ ದೀಪ್ಯ ದೈವೀ ಪ್ರಜ್ಞೆಯ ಅಮೃತ ಗೋಪುರಕ್ಕೇರುವಂತೆ ರಾವಣಾವಿದ್ಯ ಈ ನಮ್ಮ ಮರ್ತ್ಯ ಪ್ರಜ್ಞೆ ತನ್ನ ತಮದಿಂದ ಮುಕ್ತಗೊಳ್ಳುವುದು ದಿಟ. ಓ ಬನ್ನಿ, ಚಿತ್ಕಲಾ ಪ್ರಾಣ ಪ್ರತಿಷ್ಠೆಗೊಳ್ಳುವಂತೆ ಈ ಮೃತ್ಕಲಾ ಪ್ರತಿಮೆಯಲ್ಲಿ ಅವತರಿಸಿ.